Hi students, as in previous video lecture, I was discussed about the causes of business risk. There are mainly 5 causes of business risk, and the concept is very important, which may ask a question for 5 marks in your annual examination. Hope you all understood and wrote the concept in your running notes. ವಿದ್ಯಾರ್ಥಿಗಳೇ, ಪ್ರೀವಿಯಸ್ ಕ್ಲಾಸಲ್ಲಿ ವ್ಯವಹಾರದ ನಷ್ಟಭಯದ ಕಾರಣಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ವ್ಯವಹಾರದ ನಷ್ಟಭಯಕ್ಕೆ ಪ್ರಮುಖವಾಗಿ 5 ರೀತಿಯ ಕಾರಣಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ವಿವರಿಸಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ನೀವು ಬರ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. Now in this class I will going to discuss about what are the factors that are to be considered before starting a business. ಇಂದಿನ ಈ ತರಗತಿಯಲ್ಲಿ ನೀವು ಒಬ್ಬ ವ್ಯವಹಾರಸ್ಥರಾಗಿ ಒಂದು ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭಿಸುವಲ್ಲಿ ಯಾವ ರೀತಿಯ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅನ್ನೋದರ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. Say for example, I want to start a business. Means what are the factors that I will analyze before starting a business? ಅಂದ್ರೆ ನಾನು ವ್ಯವಹಾರ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಸೊ ವ್ಯವಹಾರ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನಾನು ಕಂಪ್ನಿನ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಲ್ರಿ. ವ್ಯವಹಾರವನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚಿತವಾಗಿ ಕೆಲವು ಪ್ರಮುಖವಾದ ಅಂಶಗಳನ್ನು ನಾವೇನ್ ಮಾಡಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ಅನ್ ವಿಡಿಯೋ ವಿಚ್ ಈಸ್ ಲಿಟಲ್ ಬಿಟ್ ಬಿಗರ್ ದೆನ್ ರೆಗ್ಯುಲರ್ ವಿಡಿಯೋಸ್ ಬಿಕಾಸ್ ದೇರ್ ಆರ್ ಮೇನ್ಲಿ 10 points that are to be considered before starting the business. To explain all these 10 points, it requires some more time. So I will going to brief out about all these 10 factors. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭಿಸುವಲ್ಲಿ ಗಮನಿಸಬೇಕಾದ ಅಂಶಗಳು ಯಾವಿದಾವೆ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡೋಣ. ಪ್ರಮುಖವಾಗಿ 10 ಅಂಶಗಳನ್ನು ನಾವೇನ್ ಮಾಡಬೇಕು, ಗಮನಿಸಬೇಕಾಗುತ್ತೆ. ಆದ್ರಿಂದ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ. ಯಾಕೆ ಅಂತಂದ್ರೆ 10 ಪಾಯಿಂಟ್ಸ್ ಅನ್ನು ಕೂಡ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆದ್ರಿಂದ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಲೆಟ್ಸ್ ಬಿಗಿನ್ ದ ಸೆಷನ್. ಟುಡೇಸ್ ಟಾಪಿಕ್ ಈಸ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್ಸ್. ಟಾಪಿಕ್ ಏನು ಅಂತಂದ್ರೆ ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭಿಸುವಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು. ಸೊ ದ ಫಸ್ಟ್ factor that you need to analyze before starting the business is selection of line of business. ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚಿತವಾಗಿ ಗಮನಿಸಬೇಕಾದ ಮತ್ತು ವಿಶ್ಲೇಷಿಸಬೇಕಾದ ಅಂಶ ಯಾವುದು ಅಂತಂದ್ರೆ ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ. In this factor, a businessman is going to analyze the nature and type of business organization. What you have to decide? Nature and the type of business organization. Whether you want to start a production organization or whether you want to start the trading organization. You need to decide whether you want to start a industry or whether you are going to start a small scale or small size of business organization. That is to be decided well in advance. Say for example, if you want to start a jewelry shop, means it requires huge capital or amount. And if you want to start a cloth store, comparatively jewelry shop, it requires lesser amount of capital. So therefore you need to select
which type of business that you want to start. ಮೊದಲನೇ ಅಂಶದಲ್ಲಿ ಏನು ಮಾಡಬೇಕಾಗುತ್ತೆ, ವ್ಯವಹಾರ ಸಂಸ್ಥೆಯ ಮಾರ್ಗ ಅಥವಾ ಹಾದಿಯನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ವ್ಯವಹಾರ ಸಂಸ್ಥೆಯ ಸ್ವರೂಪ ಮತ್ತು ವಿಧ ಯಾವ ರೀತಿ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಒಂದ್ ವೇಳೆ ಒಂದು ಜ್ಯುವೆಲ್ಲರಿ ಶಾಪ್ ಅನ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ದುಡ್ಡು ಜಾಸ್ತಿ ಬೇಕಾಗುತ್ತೆ. ಆದ್ರೆ ಒಂದ್ ವೇಳೆ ಬಟ್ಟೆ ಅಂಗಡಿಯನ್ನ ಸ್ಥಾಪನೆ ಮಾಡ್ತೀನಿ ಅಥವಾ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಕಂಪೇರಿಟಿವ್ಲಿ ಜ್ಯುವೆಲ್ಲರಿ ಶಾಪಿಗೆ ಕಂಪೇರ್ ಮಾಡಿದ್ರೆ ಬಟ್ಟೆ ಅಂಗಡಿಯನ್ನ ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಆದ್ರಿಂದ ವ್ಯವಹಾರಸ್ಥರಾಗಿ ನೀವು ವ್ಯವಹಾರವನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚಿತವಾಗಿ ಯಾವ ರೀತಿಯಾದ ವ್ಯವಹಾರವನ್ನ ಮಾಡಬೇಕು, ಒಂದು ವೇಳೆ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕಾ ಅಥವಾ ಒಂದು ವೇಳೆ ನೀವೇನಾದ್ರೂ ಒಂದು ವ್ಯಾಪಾರ ಸಂಘಟನೆಯನ್ನ ಸ್ಥಾಪನೆ ಮಾಡಬೇಕಾ ಅನ್ನೋದನ್ನ ಏನ್ ಮಾಡಬೇಕು, ಡಿಸೈಡ್ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಸೆಕೆಂಡ್ ಈಸ್ size of the firm. So whether once you decided the nature and type of business, you need to analyze and decide whether you want to start the business in a small scale or in medium scale or in a large scale. ಅಂದ್ರೆ ಯಾವ ಪ್ರಮಾಣದಲ್ಲಿ ನೀವು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವೇನ್ ಮಾಡಬೇಕು, ಅನಲೈಸ್ ಮಾಡಬೇಕು. ಅಂದ್ರೆ ವ್ಯವಹಾರ ಸಂಸ್ಥೆಯ ಗಾತ್ರ, ಅಂದ್ರೆ ವ್ಯಾಪಾರವನ್ನ ಸಣ್ಣ ಪ್ರಮಾಣದಲ್ಲಿ ಮಾಡಬೇಕಾ ಅಥವಾ ಮಧ್ಯಮ ಪ್ರಮಾಣದಲ್ಲಿ ಮಾಡಬೇಕಾ ಅಥವಾ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನ ಸ್ಥಾಪನೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ನೀವೇನ್ ಮಾಡ್ಬೇಕಾಗತ್ತೆ, ವಿಶ್ಲೇಷಣೆ ಮಾಡಬೇಕು ಮತ್ತೆ ಡಿಸೈಡ್ ಮಾಡಬೇಕಾಗತ್ತೆ. ಸಣ್ಣ ಪ್ರಮಾಣದ ವ್ಯವಹಾರ ಅಂದ್ರೆ ಕಡಿಮೆ ದುಡ್ಡು, ಮಧ್ಯಮ ಪ್ರಮಾಣದ ವ್ಯವಹಾರ ಸಂಸ್ಥೆ ಅಂತಂದ್ರೆ ಸ್ವಲ್ಪ ಅಧಿಕ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ. ಅದೇ ಒಂದ್ ವೇಳೆ ದೊಡ್ಡ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತೀನಿ ಸರ್ ಅಂತಂದ್ರೆ ಬಂಡವಾಳ ನಿಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ದಟ್ ಈಸ್ ವೈ ಒನ್ಸ್ ಯು ಡಿಸೈಡೆಡ್ ದ ನೇಚರ್ ಅಂಡ್ ಟೈಪ್ ಆಫ್ ಬಿಸ್ನೆಸ್, ಯು ನೀಡ್ ಟು ಅನಲೈಸ್ ವೆದರ್ ಯು ವಾಂಟ್ ಟು ಸ್ಟಾರ್ಟ್ ಇನ್ ಸ್ಮಾಲ್ ಸ್ಕೇಲ್, medium scale or large scale. That is to be decided. Based on this, you are going to estimate capital requirement. That is second factor. Then third is choice of form of ownership. So in this factor, you need to decide that whether you only invest the capital and you only entirely managing the business activity, means sole proprietorship firm, or whether you want to start with a partnership, means you and your friend or you and your neighbor or you and your relative. So both the person join together, invest the capital and start the business. That's called partnership. So you need to decide choice of form of ownership, whether you want to start the business single or sole proprietorship form, or whether you want to go through the partnership form, or whether you want to start a joint startup company. You need to decide the form of ownership. ಅಂದ್ರೆ ಮೂರನೇದಾಗಿ ಮಾಲೀಕತ್ವದ ಪ್ರಕಾರದ ಆಯ್ಕೆ ಅಂತ ಕರೀತೀವಿ. ಅಂದ್ರೆ ದುಡ್ಡು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗ್ತಿತ್ತು ಅಂತಂದ್ರೆ ನೀವೇ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನೀವೇ ವ್ಯವಹಾರವನ್ನ ಮಾಡೋದ್ರ ಮೂಲಕ ಲಾಭ ನಷ್ಟನ ನೀವೇ ತಗೋಬಹುದು. ಇಲ್ಲ ಸರ್ ದುಡ್ಡು ಜಾಸ್ತಿ ಬೇಕಾಗತ್ತೆ, ಒಂದು 2-3 ಸೇರಿ ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನು ಆಯ್ಕೆ ಮಾಡ್ಕೋಬಹುದು. ಅಥವಾ ಇಲ್ಲ ಸರ್ ದೊಡ್ಡ ಪ್ರಮಾಣದಲ್ಲಿ ಕಂಪನಿ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಕೂಡು ಬಂಡವಾಳ ಸಂಸ್ಥೆಯನ್ನ ಸ್ಥಾಪನೆ ಮಾಡಬಹುದು. ಯು ನೀಡ್ ಟು ಡಿಸೈಡ್ ದ ಫಾರ್ಮ್ ಆಫ್ ಓನರ್ಶಿಪ್, ವೆದರ್ ಯು ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಸಿಂಗಲ್ ಮೀನ್ಸ್ ಸೋಲ್ ಪ್ರೊಪ್ರೈಟರ್ಶಿಪ್, or you want to go through partnership, or whether you want to start the joint stock company. That is to be decided. Then fourth, location of business.
ಅಂದ್ರೆ ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ. ಸೊ ಇಟ್ ಈಸ್ ವೆರಿ ಕ್ರೂಷಿಯಲ್ and very much important factor to be decided, because the location of your business must accurately suitable. So while you are choosing the location, you must decide that availability of raw materials, availability of the workers, availability of all the factors of production, and the availability of a particular market, that is to be analyzed and decided very importantly. Because once you started the business, once you established a company, means it is difficult to change the place. Therefore, before starting the business, you must analyze availability of all the factors of production. ನಾಲ್ಕನೇದಾಗಿ ವ್ಯವಹಾರ ಸಂಸ್ಥೆಯ ಸ್ಥಳ ಅಥವಾ ನೆಲೆ ಅಂತ ಕರೀತೀವಿ. ಅಂದ್ರೆ ಒಂದು ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಅದರ ಒಂದು ಸ್ಥಳವನ್ನು ನಾವು ಪ್ರಮುಖವಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದರ ಆ ಒಂದು ಸ್ಥಳದ ಸುತ್ತಮುತ್ತ ದೊರೆಯತಕ್ಕಂಥ ಕಚ್ಚಾ ಸರಕುಗಳಾಗಿರ್ಬೋದು ಅಥವಾ ಮಾನವ ಸಂಪನ್ಮೂಲ ಆಗಿರ್ಬೋದು, ಅವುಗಳ ಲಭ್ಯತೆ ಇದೆನಾ ಅಥವಾ ಇಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಯಾವ ರೀತಿ ಇದೆ, ಆ ಎಲ್ಲ ಅಂಶಗಳನ್ನು ಗಮನಿಸೋದ್ರ ಮೂಲಕ ನಿಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಒಂದು ಪರಿಪೂರ್ಣವಾಗಿ ಸೂಕ್ತವಾದಂತಹ ಒಂದು ಸ್ಥಳವನ್ನ ಆಯ್ಕೆ ಮಾಡಬೇಕು. Then fifth is financing the proposition. ಅಂದ್ರೆ ವ್ಯವಹಾರದ ಪ್ರಸ್ತಾವನೆಗೆ ಹಣಕಾಸನ್ನು ಒದಗಿಸುವುದು. So in this factor you will going to decide from which source the capital will be collected. And we say, for example, you made a plan to start the business, it requires 25 lakh amount of capital. ಅಂದ್ರೆ ನೀವು ಒಂದು ಕಂಪನಿಯನ್ನ ಅಥವಾ ವ್ಯವಹಾರ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರ ಅದಕ್ಕೊಂದು 25 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ. ಸೊ ಆ ದುಡ್ಡನ್ನ ಯಾವ ರೀತಿ ಸಂಗ್ರಹಣೆ ಮಾಡ್ತೀರಾ? ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ನೀವೇ ಇನ್ವೆಸ್ಟ್ ಮಾಡ್ತೀರಾ, ದಟ್ಸ್ ಓಕೆ. ಇಲ್ಲ 25 ಲಕ್ಷ ದುಡ್ಡು ಇಲ್ಲ ಅಂದಾಗ ಏನ್ ಮಾಡ್ತೀರಾ? ಸೊ ಯು ಆರ್ ಗೋಯಿಂಗ್ ಟು ಸರ್ಚ್ for raising capital. Means you have various sources of collecting finance that you can raise. The bank loan or loan from financial institutions. You can issue the shares, debentures, public deposit, etc. By using all these resources, you are going to raise the capital in a proper manner. ಅಂದ್ರೆ ನಿಮ್ಮೊಂದು ವ್ಯವಹಾರ ಸಂಸ್ಥೆಗೆ ಬೇಕಾದಂತಹ ದುಡ್ಡನ್ನ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಓಕೆ, ತೊಂದರೆ ಇಲ್ಲ. ಒಂದ್ ವೇಳೆ ದುಡ್ಡು ಬೇಕಾಗಿತ್ತು, ಇನ್ನೂ ಬೇಕಾಗುತ್ತೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಷೇರುಗಳಾಗಿರ್ಬೋದು ಅಥವಾ ಬ್ಯಾಂಕ್ಗಳಿಂದ ದೊರೆಯತಕ್ಕಂಥ ಸಾಲ ಆಗಿರ್ಬೋದು, ಸಾಲ ಪತ್ರಗಳಾಗಿರ್ಬೋದು, ಹಲವಾರು ಮೂಲಗಳಿಂದ ನೀವೇನ್ ಮಾಡಬೇಕಾಗತ್ತೆ, ಒಂದು ನಿರ್ದಿಷ್ಟವಾದ ಮತ್ತು ಸಮಂಜಸವಾದ ಪ್ರಮಾಣದಲ್ಲಿ ದುಡ್ಡನ್ನ ಸಂಗ್ರಹಣೆ ಮಾಡಬೇಕಾಗುತ್ತೆ. That is the fifth factor. Then sixth comes physical facilities, ಅಂದ್ರೆ ಭೌತಿಕ ಸೌಲಭ್ಯಗಳು. In this factor you need to analyze the construction of building, installation of machines and equipments. All those things are to be decided in physical facilities. Means what are all the resources that are to be required for setting up an organization. ಅಂದ್ರೆ ಒಂದು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಅದರ ಒಂದು ಬಿಲ್ಡಿಂಗ್ ಅಂದ್ರೆ ಒಂದು ಕಟ್ಟಡದ ವ್ಯವಸ್ಥೆ ಯಾವ ರೀತಿ ಇರಬೇಕು, ಅಲ್ಲಿ ಬೇಕಾಗತಕ್ಕಂತ ಯಂತ್ರೋಪಕರಣಗಳು ಮತ್ತು ಸಾಧನ ಸಲಕರಣೆಗಳು ಯಾವ ರೀತಿ ಇರಬೇಕಾಗತ್ತೆ,
ಯಾವ್ದು ಬೇಕಾಗ್ತವೆ ಆ ಎಲ್ಲ ಅಂಶಗಳನ್ನ ನೀವೇನ್ ಮಾಡಬೇಕಾಗತ್ತೆ, ಡಿಸೈಡ್ ಮಾಡಬೇಕಾಗತ್ತೆ. ಅಂದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಬಿಲ್ಡಿಂಗ್ ಯಾವ ರೀತಿ ಇರಬೇಕು, ಅಲ್ಲಿ ಅರೇಂಜ್ಮೆಂಟ್ ಯಾವ ರೀತಿ ಇರಬೇಕು, ಅದ್ರ ಜೊತೆಗೆ ಅಲ್ಲಿ ಯಾವ ರೀತಿಯ ಒಂದು ಯಂತ್ರೋಪಕರಣಗಳನ್ನ ಅಳವಡಿಸಬೇಕು, ಅದೆಲ್ಲದರ ಬಗ್ಗೆ ನಾವೇನ್ ಮಾಡಬೇಕು, ಮೊದಲೇ ಅರೇಂಜ್ ಅಥವಾ ಡಿಸೈಡ್ ಮಾಡಬೇಕು. ದೆನ್ 7 ಈಸ್ ಪ್ಲಾಂಟ್ ಲೇಔಟ್, ಸ್ಥಾವರದ ವಿನ್ಯಾಸ ಅಂತ ಕರೀತೀವಿ. ಸೊ ಹಿಯರ್ ದ ಪ್ಲಾಂಟ್ ಲೇಔಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ blueprint of arrangement of the installation of machines, equipments, installation of manufacturing process or installation of boilers, and deciding a space for storing the manufactured product and storing raw materials, and proper arrangement of working place to the workers. All those things are to be decided and presented in pictorial form. That is called plant layout. It is very simple, as when we are constructing, we plan to construct a house, we are consulting an engineer and we are get a blueprint of our home as per the size of the site. So in that we are decided what is the size of sitting room, so what is the size of kitchen, and where we need to install all the equipment like TV, refrigerator, washing machine, etc. So like that of blueprint or the diagrammatic format of a house, like that only in plant layout. So we are going to prepare or we are going to get a proper arrangement of plant and machineries that are to be installed, and the place at which raw materials and also finished product are to be stored. ಅಂದ್ರೆ ಸ್ಥಾವರದ ವಿನ್ಯಾಸ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಉದಾಹರಣೆಗೆ ನಾವೇನಾದ್ರೂ ಮನೆಯನ್ನು ಕಟ್ಟಬೇಕು ಅಂತಂದ್ರೆ ಇಂಜಿನಿಯರ್ ಹತ್ರ ಹೋಗಿ ನಮ್ಮ ಜಾಗದ ಅಳತೆ ಎಷ್ಟಿದೆ ಅಂದ್ರೆ ಸೈಟ್ ಸೈಜ್ ಎಷ್ಟಿದೆ ಅದನ್ನ ಹೇಳೋದ್ರ ಮೂಲಕ ನಾವು ಸಿಂಗಲ್ ಫ್ಲೋರ್ ಅಂತಂದ್ರೆ 1 ಫ್ಲೋರ್ ಅಥವಾ ಡಬಲ್ ಫ್ಲೋರ್ ಅಂತಂದ್ರೆ ಡಬಲ್ ಫ್ಲೋರ್ ಇಂದ ಏನ್ ಮಾಡ್ಕೊಡ್ತಾರೆ, ಅವರೊಂದು ಬ್ಲೂ ಪ್ರಿಂಟ್ ಹಾಕೊಡ್ತಾರೆ. ಅಂದ್ರೆ ಡೈನಿಂಗ್ ಹಾಲ್ ಇರಬೇಕು, ಕಿಚನ್ ಎಷ್ಟು ಸೈಜ್ ಅಲ್ಲಿ ಇರಬೇಕು, ಯಾವ ದಿಕ್ಕಿನಲ್ಲಿ ಇರಬೇಕು, ಅದ್ರ ಜೊತೆಗೆ ಒಂದು ಎಂಟ್ರನ್ಸ್ ಯಾವ ರೀತಿ ಇರಬೇಕು, ಸಿಟ್ಟಿಂಗ್ ರೂಮ್ ಯಾವ ರೀತಿ ಇರಬೇಕು, ಯಾವ ರೀತಿ ಆ ಒಂದು ಅರೇಂಜ್ಮೆಂಟ್ ಹಾಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಅದರಲ್ಲಿ ಮಷಿನ್ಸ್ ಅನ್ನ ಎಲ್ಲಿ ಇನ್ಸ್ಟಾಲ್ ಮಾಡಬೇಕು, ಉತ್ಪಾದಿಸಿರ್ತಕ್ಕಂಥ ಸರಕುಗಳನ್ನ ಎಲ್ಲಿ ದಾಸ್ತಾನು ಮಾಡಬೇಕು, ಕಚ್ಚಾ ಸರಕುಗಳನ್ನ ಎಲ್ಲಿ ದಾಸ್ತಾನು ಮಾಡಬೇಕು, ಮತ್ತು ಉತ್ಪಾದನೆ ಮಾಡಬೇಕಾದ್ರೆ ಉತ್ಪಾದನೆಯ ಸ್ಥಳದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಒದಗಿಸಬೇಕು, ಆ ಎಲ್ಲ ಅಂಶಗಳನ್ನ ಒಂದು ಚಿತ್ರಣ ರೂಪದಲ್ಲಿ ತೋರಿಸ್ತಕ್ಕಂಥ ಒಂದು ರೇಖಾ ನಕ್ಷೆಯನ್ನು ನಾವೇನಂತ ಕರಿತೀವಿ, ಸ್ಥಾವರ ವಿನ್ಯಾಸ ಅಂತೇಳಿ ಕರೆಯಲಾಗುತ್ತೆ. ದ ನೆಕ್ಸ್ಟ್ 8 ಈಸ್ ಕಾಂಪಿಟೆಂಟ್ ಅಂಡ್ ಕಮಿಟೆಡ್ ವರ್ಕ್ ಫೋರ್ಸ್, ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ. ಸೊ ವರ್ಕರ್ಸ್ ಆರ್ even the employees are the greatest asset of the organization. So if you have any advanced technical equipment in your enterprise, if there are no employees, means it is difficult to imagine how the work is progressed. Therefore you need to analyze the type and the number of workers and employees required for your business. Number of skilled laborers, unskilled laborers, semi-skilled laborers or workers required for your business, that is to be decided in advance. ಅಂದ್ರೆ ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕ ವರ್ಗ. ಇದರಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದ್ರೆ, ಕಂಪನಿಯನ್ನ ಸ್ಥಾಪನೆ ಮಾಡಿದ್ರ ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಒಬ್ಬರೇ ಇದ್ರೆ ಸಾಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವ ರೀತಿಯ ನೌಕರರು ಬೇಕಾಗ್ತಾರೆ,
ಎಷ್ಟು ಜನ ನೌಕರರು ಬೇಕಾಗ್ತಾರೆ ಅನ್ನೋದನ್ನ ನೀವೇನ್ ಮಾಡಬೇಕಾಗತ್ತೆ, ಮೊದಲೇ ಡಿಸೈಡ್ ಮಾಡಬೇಕಾಗತ್ತೆ. ನೀವೆಷ್ಟೇ ತಂತ್ರಜ್ಞಾನವನ್ನ ಯೂಸ್ ಮಾಡಿದ್ರು ಕೂಡ ಅಲ್ಲಿ ಕಾರ್ಮಿಕರು ಮತ್ತು ನೌಕರರ ಅವಶ್ಯಕತೆ ಇದ್ದೇ ಇರುತ್ತೆ. ಆದ್ರಿಂದ ಯಾವ ರೀತಿ ನೌಕರರು ಬೇಕು, ಎಷ್ಟು ಸಂಖ್ಯೆಯಲ್ಲಿ ನೌಕರರು ಬೇಕಾಗ್ತಾರೆ ಅನ್ನೋದನ್ನ ಅಧ್ಯಯನ ಮಾಡಬೇಕಾಗುತ್ತೆ. ದೆನ್ 9th is tax planning, ತೆರಿಗೆ ಯೋಜನೆ. So as you are doing the business, you are performing the activities of purchase and sales, and you are getting the profit, means you need to pay certain tax to the government. So you need to make the plan for payment of taxes to the government. And if you are started the business, or if you are started the industries at the tax free zones, you will going to get certain exemptions from payment of taxes that are to be decided before starting the business only. ತೆರಿಗೆ ಯೋಜನೆ ಅಂದ್ರೆ ನಾವು ವ್ಯವಹಾರವನ್ನ ಮಾಡ್ತಾ ಇದ್ದೀವಿ, ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಯನ್ನ ಕೈಗೊಳ್ತಾ ಇದ್ದೀವಿ, ಲಾಭನ ಗಳಿಸ್ತಾ ಇದ್ದೀವಿ ಅಂತಂದ್ರೆ ನಾವು ಸರ್ಕಾರಕ್ಕೆ ಮತ್ತು ಕೆಲವು ಇಲಾಖೆಗಳಿಗೆ ಏನ್ ಮಾಡಬೇಕಾಗತ್ತೆ, ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಪಾವತಿ ಮಾಡಬೇಕು ಅನ್ನೋದನ್ನ ಕೂಡ ಮೊದಲೇ ಡಿಸೈಡ್ ಮಾಡಬೇಕು. ಒಂದು ವೇಳೆ ನೀವೇನಾದ್ರೂ ಕೈಗಾರಿಕೆಯನ್ನ ಅಥವಾ ವ್ಯಾಪಾರ ಸಂಸ್ಥೆಗಳನ್ನ ಒಂದು ತೆರಿಗೆ ಮುಕ್ತ ವಲಯ ಅಂತ ಇರುತ್ತೆ, ಅಂತ ವಲಯದಲ್ಲಿ ಏನಾದರೂ ಸ್ಥಾಪನೆ ಮಾಡಿದ್ರೆ ತೆರಿಗೆಯ ಪಾವತಿಯಿಂದ ಕೆಲವೊಂದು ರೀತಿಯ ವಿನಾಯಿತಿಗಳು ನಿಮಗೆ ಸಿಗ್ತವೆ. ಅದನ್ನು ಕೂಡ ಡಿಸೈಡ್ ಮಾಡಬೇಕು. ದೆನ್ ಲಾಸ್ಟ್, ಆಫ್ಟರ್ ಡಿಸೈಡಿಂಗ್ ಆಲ್ ದೀಸ್ ಥಿಂಗ್ಸ್, you are going to start the business and you are going to launch the enterprise. By taking certain promotional activities, you are going to grandly open the business enterprise as per your desire. ಕೊನೆಯದಾಗಿ ಈ ಎಲ್ಲ ಅಂಶಗಳನ್ನು ವಿಶ್ಲೇಷಣೆ ಮಾಡಿದ ನಂತರ ನೀವು ನಾನು ಈ ರೀತಿಯ ಬಿಸ್ನೆಸ್ ಅನ್ನು ಮಾಡಬೇಕು ಅನ್ಕೊಂಡಿದ್ದೀನಿ ಅಂತೇಳಿ ಡಿಸೈಡ್ ಮಾಡಿದ್ದೀರಾ ಅಂತಂದ್ರೆ ಆ ಒಂದು ಸಂಸ್ಥೆಯನ್ನ ನೀವೇನ್ ಮಾಡಬೇಕಾಗತ್ತೆ, ಕಾರ್ಯಾರಂಭ ಮಾಡಬೇಕಾಗುತ್ತೆ. ಅಂದ್ರೆ ಲೈಕ್ ಓಪನಿಂಗ್ ಆಫ್ ಎ ಬಿಸ್ನೆಸ್ ಅಂದ್ರೆ ಕೆಲವು ಅತ್ಯುನ್ನತವಾದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳೋದ್ರ ಮೂಲಕ ಒಂದು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಡಿಸೈರ್ ಆಗಿರ್ತಕ್ಕಂಥ ಕಂಪನಿಯನ್ನ ಸ್ಟಾರ್ಟ್ ಮಾಡಲಿಕ್ಕೆ ಅನುಮತಿಯನ್ನ ಪಡೆಯಬೇಕಾಗತ್ತೆ ಮತ್ತು ಕಂಪನಿಯನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಸೊ ಆಲ್ ದೀಸ್ ಆರ್ ದ 10 ಪಾಯಿಂಟ್ಸ್ ದಟ್ ಆರ್ ಟು ಬಿ ಕನ್ಸಿಡರ್ಡ್ ಬಿಫೋರ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಈ ಎಲ್ಲ ರೀತಿಯಾಗಿರ್ತಕ್ಕಂಥ 10 ಅಂಶಗಳನ್ನು ನೀವು ವ್ಯವಹಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ ಮತ್ತು ಎಲ್ಲವುಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದರ ಒಂದು ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ವಿಶ್ಲೇಷಣೆ ಮಾಡಿ ನೀವೊಂದು ವ್ಯವಹಾರ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಬೇಸಿಕ್ ಫ್ಯಾಕ್ಟರ್ಸ್. ಕಾಮನ್ ಆಗಿ ಎಲ್ಲ ಥಿಂಕ್ ಮಾಡಿರ್ತೀವಿ, ಸೊ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು ಬಹಳ ಈಸಿ ಅಂತೇಳಿ. ಆದರೆ ಒಂದು ವ್ಯವಹಾರವನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ ಈ ಎಲ್ಲ ರೀತಿಯ ಅಂಶಗಳನ್ನು ನಾವೇನ್ ಮಾಡಬೇಕು, ಗಮನಿಸಬೇಕಾಗುತ್ತೆ. So commonly all of we think that so it's very simple and easy to start the business, but practically it is very crucial, and while starting a business you need to critically analyze all these 10 points, factors. Then only you can get an idea how to start the business and what type of business that is to be started. Thank you.